ಯೇಸುವಿನ ಶಿಲುಬೆಯ ಸಮಯದಲ್ಲಿ ಯೇಸುವಿನ ಶಿಲುಬೆಯನ್ನು ಹೊತ್ತ ಸೀಮೋನನು ಯಾರು? ಯೇಸು ಶಿಲುಬೆಯಲ್ಲಿ ಸತ್ತನಲ್ವಾ? ಸತ್ತ ಮನುಷ್ಯನಿಗೆ ರಕ್ತ ಹೇಗೆ ಬಂತು? ಬೈಬಲ್ ಪ್ರಕಾರ ಕ್ರೈಸ್ತರು ಸತ್ತರೆ ನಿದ್ರಿಸ್ತಾರೆ, ಚಿರನಿದ್ರೆಗೆ ಹೋಗ್ತಾರೆ ಅಂತ ಹೇಳಲಾಗ್ತದೆ. ಆದರೆ ಏಸು ಸತ್ತಾಗ ನಿದ್ರಿಸಿದನು ಎಂದು ಹೇಳದೆ ಸತ್ತನು ಎಂದು ಏಕೆ ಹೇಳ್ತಾರೆ? ಏಸು ತಪ್ಪು ಮಾಡಿದನು ಎಂದು ಯಹೂದಿಗಳು ನಂಬಿದರು. ಅದಕ್ಕಾಗಿ ಯೇಸುವಿಗೆ ಶಿಕ್ಷೆ ವಿಧಿಸಲಾಯಿತು. ಹೀಗಿದ್ದಾಗ ಆತನು ಎಲ್ಲರಿಗಾಗಿ ಸತ್ತನು ಎಂದು ಎಲ್ಲರ ಮೇಲೆ ಹಾಕುವುದು ಸರಿಯೇ? ಮತ್ತೆ ಯೇಸು ಯೆರೂಸಲೇಮಿಗೆ ಬರುತ್ತಿದ್ದಾಗ ಕತ್ತೆಯ ಮೇಲೆ ಏಕೆ ಬಂದರು? ಕುದುರೆ ಮೇಲೆ ಬರಬಹುದಿತ್ತಲ್ವಾ? ನಮ್ಮಲ್ಲಿ ಈ ಪ್ರಶ್ನೆಗಳು ಅನೇಕರಿಗಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋ ಮುಖಾಂತರ ನಾವು ಉತ್ತರವನ್ನು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಸತ್ತ ಮನುಷ್ಯನಿಗೆ ಏಕೆ ರಕ್ತ ಬರುತ್ತದೆ? ಈ ಕಾರಣವನ್ನು ತಿಳಿಸಿ. ಸರಿ, ಏಸು ಕ್ರಿಸ್ತನು ಸತ್ತಾಗ ರೋಮನ್ ಸೈನಿಕನು ಬಂದು ಏಸು ಸತ್ತಿದ್ದಾನವೋ ಇಲ್ಲವೋ ಎಂದು ತಿಳಿಯಲು ಏಸುವಿನ ಪಕ್ಕೆಗೆ ಈಟಿಯಿಂದ ತಿವಿಯುತ್ತಾನೆ. ಆಗ ಅವನ ದೇಹದಿಂದ ರಕ್ತ ಮತ್ತು ನೀರು ಬರುತ್ತದೆ. ಇದು ನಮಗೆ ಬೈಬಲ್ನಲ್ಲಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 34ನೇ ವಚನದಲ್ಲಿ ತಿಳಿಯುತ್ತೆ. ಆದರೆ ಇಲ್ಲಿ ಏಸು ಕ್ರಿಸ್ತನು ಸತ್ತನಲ್ಲ, ಆಗ ರಕ್ತ ಹೇಗೆ ಬಂತು ಎಂಬ ಪ್ರಶ್ನೆ ಬರ್ತದೆ. ಸಾಮಾನ್ಯವಾಗಿ ಮನುಷ್ಯನ ಸ್ಥಿತಿಗೆ ಅನುಗುಣವಾಗಿ ಮತ್ತು ಅಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ರಕ್ತ ಹೆಪ್ಪುಗಟ್ಟುತ್ತದೆ. ಏಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದಾಗ ಏಸುವಿನಲ್ಲಿ ಕಾರ್ಡಿಯಾಕ್ ಕ್ರಾಪ್ಚರ್ ಸಂಭವಿಸಿತು ಎಂದು ವೈದ್ಯಕೀಯ ವಿಜ್ಞಾನ ಹೇಳ್ತದೆ. ಅಂದರೆ ಏಸುವಿನ ಹೃದಯವು ಒಡೆದು ಹೋಯಿತು ಎಂದು ಅರ್ಥ. ಪ್ರತಿಯೊಬ್ಬ ಮನುಷ್ಯನ ಹೃದಯದ ಸುತ್ತಲೂ ಒಂದು ಪದರ ಇರ್ತದೆ. ಏಸುವಿನ ಹೃದಯ ಒಡೆದು ಹೋಗುವುದರಿಂದ ರಕ್ತ ಮತ್ತು ನೀರು ಆ ಪದರಕ್ಕೆ ಸೇರಿಕೊಂಡಿತ್ತು ಎಂದು ವೈದ್ಯಕೀಯ ವಿಜ್ಞಾನಿಗಳು ತಿಳಿಸ್ತಾರೆ. ಆಗ ಈ ಸೈನಿಕನು ಈಟಿಯಿಂದ ತಿವಿದಾಗ ಈಟಿಯು ಆ ಪದರ ಮತ್ತು ಹೃದಯಕ್ಕೆ ತಗಲಿದ ಕಾರಣ ರಕ್ತ ಮತ್ತು ನೀರು ಎರಡೂ ಬರುತ್ತದೆ. ಇದರಿಂದ ಏಸು ಸತ್ತನು ಮತ್ತು ಅವನಿಂದ ರಕ್ತ ಮತ್ತು ನೀರು ಬಂದಿತು ಎಂದು ತಿಳಿಯುತ್ತದೆ. ಎರಡನೇ ಪ್ರಶ್ನೆ, ಬೈಬಲ್ ಪ್ರಕಾರ ಮನುಷ್ಯನ ಸತ್ತರೆ ನಿದ್ರಿಸುತ್ತಾನೆಂದು ಹೇಳಲಾಗುತ್ತದೆ. ಹಾಗಾದರೆ ಏಸುವನ್ನು ನಿದ್ರಿಸಿದನು ಎಂದು ಹೇಳದೆ ಸತ್ತನು ಎಂದು ಹೇಗೆ ಹೇಳ್ತಾರೆ? ಬೈಬಲ್ನಲ್ಲಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ ಪ್ರಕಾರ ರಕ್ಷಣೆ ಹೊಂದಿ ಸತ್ತವರು ಏಸುವಿನಲ್ಲಿ ನಿದ್ರಿಸ್ತಾ ಇದ್ದಾರೆ ಎಂದು ಹೇಳಲಾಗ್ತದೆ. ಏಸು ಶಿಲುಬೆಯಲ್ಲಿ ಮರಣ ಹೊಂದಿದನು, ಆಗ ಅವನು ಸಹ ನಿದ್ರಿಸಿದನು ಎಂದು ಹೇಳಬೇಕಾಗಿತ್ತು. ಆದರೆ ಹಾಗೆ ಹೇಳುವುದಿಲ್ಲ, ಏಕೆಂದರೆ ಸಾಮಾನ್ಯ ಕ್ರೈಸ್ತರು ಸತ್ತಾಗ ಅವರನ್ನು ನಿದ್ರಿಸಿದನು ಎಂದು ಹೇಳುವುದಿಲ್ಲ. ಏಸುವಿನಲ್ಲಿ ನಿದ್ರಿಸಿದನು ಅಥವಾ ದೇವರಲ್ಲಿ ಅವರು ನಿದ್ರಿಸ್ತಾ ಇದ್ದಾರೆ ಎಂದು ಹೇಳ್ತಾರೆ. ಆ ಏಸು ಅಥವಾ ಭಗವಂತನು ಯಾರು? ಸೃಷ್ಟಿಕರ್ತ ಅಲ್ಲವೇ? ಆ ಸೃಷ್ಟಿಕರ್ತ ಸತ್ತು ಹಾಗೆ ಇರಲಿಲ್ಲ, ಮರಣವನ್ನು ಗೆದ್ದು ಮತ್ತೆ ಎದ್ದನು. ಅವನು ಪ್ರಸ್ತುತ ನಿದ್ರಿಸುವಾತನಲ್ಲ, ಜೀವಂತವಾಗಿರುವಾತನು. ಸಾಮಾನ್ಯ ವಿಶ್ವಾಸಿಗಳು ಸತ್ತು ಹೋದರೆ ಅವರು ಮತ್ತೆ ಹೇಳಲಿಲ್ಲ, ಆದುದರಿಂದ ಅವರು ನಿದ್ರಿಸ್ತಾ ಇದ್ದಾರೆ ಎಂದು ಹೇಳಲಾಗ್ತದೆ. ಏಸುವನ್ನು ನಿದ್ರಿಸಿದನು ಎಂದು ಹೇಳುವುದಿಲ್ಲ, ಸತ್ತು ಮತ್ತೆ ಎದ್ದನು ಎಂದು ಹೇಳುತ್ತಾರೆ. ಮೂರನೇ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದರೆ, ತಪ್ಪು ಮಾಡಿದ್ದು ಯಹೂದ್ಯರ ದೃಷ್ಟಿಯಲ್ಲಿ ತಪ್ಪು ಮಾಡಿದ್ದು ಕ್ರಿಸ್ತನು. ಆದರೆ ಅದನ್ನು ನಮಗಾಗಿ ಕ್ರಿಸ್ತನು ಮರಣ ಹೊಂದಿದ್ದು ಎಂದು ಹೇಳುವುದು ಸರಿಯೇ? ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾದರೆ ಮತ್ತೊಬ್ಬರ ದೃಷ್ಟಿಯಲ್ಲಿ ಕೆಟ್ಟವನಾಗ್ತಾನೆ. ಉದಾಹರಣೆಗೆ, ಕೆಲವರು ಡ್ರಗ್ಸ್ ತೆಗೆದುಕೊಳ್ತಾರೆ. ಒಬ್ಬ ವ್ಯಕ್ತಿ ಡ್ರಗ್ಸ್ ತೆಗೆದುಕೊಂಡ್ರೆ ಮನುಷ್ಯನ ಆರೋಗ್ಯ ಹಾಳಾಗ್ತದೆ, ಮಾನಸಿಕ ಸ್ಥಿತಿ ತಪ್ಪಿ ಮೃಗದಂತೆ ಹಾಳಾಗ್ತಾರೆ ಎಂದು ಸಮಾಜವು ಎಚ್ಚರಿಸ್ತಾ ಇದೆ. ಅದನ್ನು ತಿಳಿದುಕೊಂಡವರು ಅದು ತಪ್ಪು ಎಂದು ಬದಲಾಗ್ತಾರೆ. ಈಗ ಆ ಡ್ರಗ್ಸ್ ತೆಗೆದುಕೊಳ್ಳುವ ಕೆಲವು ವ್ಯಕ್ತಿಗಳು ಈ ವ್ಯಕ್ತಿಯಿಂದ ನಾವು ಕೆಟ್ಟದಾಗಿ ಚಿತ್ರಿಸಲ್ಪಡುತ್ತಿದ್ದೇವೆ ಎಂದು ಎಲ್ಲರೂ ಸೇರಿ ಆ ವ್ಯಕ್ತಿಯನ್ನು ಕೊಂದರು. ಈಗ ಯಾರ್ದು ತಪ್ಪು? ಡ್ರಗ್ಸ್ ತೆಗೆದುಕೊಂಡವರದಾ ಅಥವಾ ಡ್ರಗ್ಸ್ ತೆಗೆದುಕೊಳ್ಳಬೇಡಿ ಎಂದು ಹೇಳಿದ ವ್ಯಕ್ತಿಯದ್ದ? ಅವರ ದೃಷ್ಟಿಯಲ್ಲಿ ಡ್ರಗ್ಸ್ ತೆಗೆದುಕೊಳ್ಳುವುದು ಸರಿ, ಆದರೆ ಡ್ರಗ್ಸ್ ತೆಗೆದುಕೊಳ್ಳಬೇಡಿ ಎಂದು ಹೇಳಿದ ವ್ಯಕ್ತಿ ತನ್ನ ಸ್ವಂತಕ್ಕಾಗಿ ಹೇಳಿದನಾ ಅಥವಾ ಸಮಾಜಕ್ಕಾಗಿ ಹೇಳಿದನಾ? ಅವನು ಸತ್ತರೆ ತನ್ನ ಸ್ವಂತಕ್ಕಾಗಿ ಸತ್ತನ ಅಥವಾ ಸಮಾಜಕ್ಕಾಗಿ ಸತ್ತನ? ತನ್ನ ಸ್ವಂತಕ್ಕಾಗಿ ಆಗಿದ್ದರೆ ಅವನು ಡ್ರಗ್ಸ್ ತೆಗೆದುಕೊಳ್ಳುವುದು, ಸುಮ್ಮನಿದ್ದರೆ ಬದುಕಬಹುದಿತ್ತು. ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ಎಲ್ಲರೂ ಪರಲೋಕ ರಾಜ್ಯವನ್ನು ಸೇರಬೇಕೆಂದು ಸಾರುತ್ತಿದ್ದನು. ಅದು ಯಹೂದಿಗಳಿಗೆ ತಪ್ಪಾಗಿ ಕಂಡಿತು, ಅದಕ್ಕಾಗಿ ಕೊಂದರು. ಆಗ ಯೇಸು ಯಾರಿಗಾಗಿ ತನ್ನ ರಕ್ತವನ್ನು ಸುರಿಸಿ ಸತ್ತನು? ಎಲ್ಲರಿಗಾಗಿ ಅಲ್ಲವೇ? ಅದರಲ್ಲಿ ನೀವು ಮತ್ತು ನಾವು ಕೂಡ ಇದ್ದೇವೆ. ಮತ್ತೆ ನಾಲ್ಕನೇ ಪ್ರಶ್ನೆ, ಯೇಸು ಕತ್ತೆಯ ಮೇಲೆ ಯೆರೂಸಲೇಮಿಗೆ ಏಕೆ ಬಂದರು? ಕುದುರೆ ಮೇಲೆ ತಾನೇ ಬರಬೇಕಾಗಿತ್ತು. ಯೇಸು ಕ್ರಿಸ್ತನು ಪಟ್ಟಣಕ್ಕೆ ಬರುವ ಸಮಯದಲ್ಲಿ ಯೇಸು ಕತ್ತೆಯ ಮರಿ ಮೇಲೆ ಬರುವುದು ಬೈಬಲ್ನಲ್ಲಿ ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 11ನೇ ವಚನಗಳವರೆಗೆ ನಮಗೆ ಕಾಣಸಿಗುತ್ತದೆ. ಅದಕ್ಕೆ ಒಂದು ಕಾರಣ ಜಕರಿನ ಗ್ರಂಥ 9ನೇ ಅಧ್ಯಾಯ 9ನೇ ವಚನದಲ್ಲಿ ಪ್ರವಾದನೆ ನೆರವೇರಲಿಕ್ಕಾಗಿಯೇ.
ಅಂದರೆ ಯಹೂದಿಗಳು ರಾಜನು ಯೆರೂಸಲೇಮಿಗೆ ಕತ್ತೆಯ ಮೇಲೆ ಬರುತ್ತಾನೆ, ಆತನು ಮೆಸ್ಸಿಯನು ಮತ್ತು ಆತನೇ ಯಹೂದಿಗಳ ರಾಜನು ಎಂದು ಅರ್ಥ. ಮತ್ತೊಂದು ರೀತಿಯಲ್ಲಿ ಚೊಚ್ಚಲ ಕತ್ತೆಯ ಮರಿಗೆ ಬದಲಾಗಿ ಕುರಿಮರಿಯನ್ನು ಅರ್ಪಿಸಬೇಕು. ಅದಕ್ಕಾಗಿಯೇ ಕುರಿಮರಿಯಾಗಿ ಯೇಸು ಅರ್ಪಿಸಲ್ಪಟ್ಟನು, ನಮ್ಮನ್ನು ಬಿಡಿಸಿದನು. ಮತ್ತೊಂದು ರೀತಿಯಲ್ಲಿ ರಾಜರು ತಮ್ಮ ರಾಜ್ಯಗಳಿಗೆ ಪ್ರವೇಶಿಸಿದರೆ ಅವರು ಕುದುರೆಗಳ ಮೇಲೆ ಸವಾರಿ ಮಾಡುತ್ತಾ ವಿಜಯಶಾಲಿಗಳಾಗಿ ಬರುತ್ತಾರೆ. ಅದು ಅವರು ಭೀಕರತೆಗೆ ಹೋಲಿಕೆಯಾಗುತ್ತದೆ. ಅದೇ ಕತ್ತೆಯ ಮೇಲೆ ಬಂದರೆ ಅದು ಶಾಂತಿಗೆ ಹೋಲಿಕೆಯಾಗುತ್ತದೆ. ಯೇಸು ಶಾಂತಿ ಮತ್ತು ಪ್ರೀತಿಯ ಮಾರ್ಗವನ್ನು ಆರಿಸಿಕೊಂಡನು, ಅದಕ್ಕಾಗಿಯೇ ಕತ್ತೆಯ ಮೇಲೆ ಬರುತ್ತಿದ್ದಾನೆ. ಆದರೆ ಎಲ್ಲರೂ ನೆನಪಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ, ಯೇಸು ಶೀಘ್ರದಲ್ಲಿಯೇ ಕುದುರೆಯ ಮೇಲೆ 2ನೇ ಬಾರಿ ಬರಲಿದ್ದಾನೆ, ರೌದ್ರನಾಗಿ. ಮತ್ತೆ ನಾವೆಲ್ಲರೂ ಅದಕ್ಕಾಗಿ ಸಿದ್ಧರಾಗಿರಬೇಕಾಗಿದೆ. ಕೊನೆಯ ಪ್ರಶ್ನೆ, ಯೇಸು ಶಿಲುಬೆಯ ಸಮಯದಲ್ಲಿ ಅವನ ಶಿಲುಬೆಯನ್ನು ಹೊತ್ತ ಸೀಮೋನನು ಯಾರು? ಬೈಬಲ್ನಲ್ಲಿ ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 32ನೇ ವಚನ ಪ್ರಕಾರ ಕುರೇನ್ಯದ ಸೀಮೋನನು ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತನೆ ಎಂದು ತಿಳಿಯುತ್ತದೆ. ಹಾಗಾದರೆ ಆ ಕುರೇನ್ಯದ ಸೀಮೋನನು ಯಾರು ಎಂದರೆ, ಉತ್ತರ ಆಫ್ರಿಕಾದ ಮೆಡಿಟರೇನಿಯನ್ ತೀರ ಪ್ರದೇಶದ ಸಮೀಪದಲ್ಲಿ ಯಹೂದಿಗಳಿಂದ ತುಂಬಿದ ಕುರೇನಿಯನ್ ಪ್ರದೇಶಕ್ಕೆ ಸೇರಿದವನಾಗಿದ್ದನು. ಇವನು ಯಹೂದನಾಗಿದ್ದರೂ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಯೆರೂಸಲೇಮಿಗೆ ಬಂದಿದ್ದನು ಎಂದು ತಿಳಿಯುತ್ತದೆ. ಯೇಸು ಯೆರೂಸಲೇಮ್ ಪಟ್ಟಣದ ಕಡೆಗೆ ಬರುತ್ತಿದ್ದಾಗ, ಯೇಸು ಶಿಲುಬೆಯನ್ನು ಹೊತ್ತುಕೊಳ್ಳಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಇದ್ದಾಗ ರೋಮನ್ ಸೈನಿಕರು ಈ ಸೀಮೋನನಿಂದ ಬಲವಂತವಾಗಿ ಶಿಲುಬೆಯನ್ನು ಹೊರಿಸಿದರು. ನಂತರ ಈ ಸೀಮೋನನು ಯೇಸುವನ್ನು ನಿಜವಾದ ದೇವರೆಂದು ಗುರುತಿಸಿ ರಕ್ಷಿಸಲ್ಪಟ್ಟನು ಎಂದು ಇತಿಹಾಸ ಹೇಳುತ್ತದೆ. ಮಾರ್ಕವೆದ ಸುವಾರ್ತೆ 15ನೇ ಅಧ್ಯಾಯ 21ನೇ ವಚನ ಪ್ರಕಾರ ಈ ಸೀಮೋನನು ಅಲೆಕ್ಸಾಂಡರ್ ಮತ್ತು ರೂಫಸ್ಗೆ ತಂದೆಯಾಗಿದ್ದನು ಎಂದು ತಿಳಿಯುತ್ತದೆ. ಬೈಬಲ್ನ ವಿದ್ವಾಂಸರು ಇವರು ರೋಮನರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ ಮತ್ತು 13ನೇ ವಚನದಲ್ಲಿ ರೂಫಸ್ ಒಬ್ಬನೇ ಎಂದು ಹೇಳುತ್ತಾರೆ. ಅಂದರೆ ಕುರೇನ್ಯದ ಸೀಮೋನನ ಮಕ್ಕಳು ದೇವರ ಸೇವೆಯಲ್ಲಿ ಬಲವಾಗಿ ಬಳಸಲ್ಪಟ್ಟವರು ಮತ್ತು ಅವರ ಕುಟುಂಬವು ಯೇಸುವಿಗಾಗಿ ಜೀವಿಸಿತು ಎಂದು ತಿಳಿಯುತ್ತದೆ. ಇದೇ ಈ ವಿಡಿಯೋದಲ್ಲಿ ನಾವು ಕಲಿತಂಥ 5 ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಾಗಿ ತಿಳಿಯೋಣ. ಅಲ್ಲಿಯವರೆಗೂ ದೇವರ ಕೃಪೆ ನಮ್ಮೆಲ್ಲರೊಂದಿಗಿರಲಿ. ಆಮೇನ್. ನಿಮಗೆ ಪವಿತ್ರ ಗ್ರಂಥದಲ್ಲಿರುವ ಸಂದೇಹಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ದೇವರ ಚಿತ್ತವಾದರೆ ನಾವು ಅವುಗಳ ಮೇಲೆ ವಿಡಿಯೋ ಮಾಡಿ ತಿಳಿಸ್ತೇವೆ.